का ये कारण है कि हमारे अध्यक्ष शेखरप्पा मनपति जो कि बीजापुर को एक अच्छा डेवलपमेंट करने के लिए हम इस संगठन से जुड़कर काम करने के लिए उनको यहाँ पे बुलाया जा रहा है। ऐसे बहुत ही जिले से अध्यक्ष आ रहे हैं, जैसे कि हुबली, धारवाड़, कोलार, जमखंडी, मुजफ्फरपुर, गाजीपुर, हर जगह से अध्यक्ष एक ऑटो यूनियन के अध्यक्ष आ रहे हैं। तो इसलिए हमारी यूनियन की विजयपुर ऑटो रिक्शा जिला अभिवृद्धि संघ की तरफ से हम सब जने ये प्रेसमेंट देते हैं कि सारे ड्राइवर हम सबको साथ दिए। जैसा कि हमारे अध्यक्ष ने कहा है कि उनके लिए कुछ ना कुछ करने की कोशिश कर रहे हैं, इसलिए सारे ऑटो ड्राइवरों से मैं गुजारिश करता हूँ कि मेरे हिंदू मुसलमान भाई, सिख, ईसाई जो भी ऑटो चलाते हैं सारे इस फंक्शन में तशरीफ लाइए और लाकर हमारा हौसला अफजाई कीजिए। और मेरी एक बात कहते हुए इस बात को खत्म करता हूँ। मैं ऑटो रिक्शा चालक ऑटो रिक्शा अभिवृद्धि संघ से मैं मोहम्मद शफीक जमादार बात कर रहा हूँ, इस यूनियन का सेक्रेटरी। ಫಸ್ಟ್ ಮೇನ್ ಕಮಿಟ್ಮೆಂಟ್ ಏನಿದೆ ಅಂದರೆ ಬಿಜಾಪುರದಲ್ಲಿ ಆಟೋ ಚಾಲಕರ ಮೇನ್ ಪ್ರಾಬ್ಲಮ್ ಏನು ಮಾಡ್ತಾರೆ ಅಂದರೆ ಗಾಂಧಿ ಚೌಕ ಅಥವಾ ಬೇರೆ ರೋಡಲ್ಲಿ ಅವರು ಟ್ರಾಫಿಕ್ ಬಗ್ಗೆ ವಿಚಾರ ಮಾಡ್ತಿರಲಿಲ್ಲ. ಬರೀ ಟ್ರಾಫಿಕ್ ಅಂತ 4-5 ಜನ ಅವರು ಕೂಡಿ ಮಾತಾಡ್ಕೊತ ಅಂಥದ್ದು ಇಂಥದ್ದು ನಿಂತ್ಕೊಂತ ಹಿಂದಿ ಹಾಕ್ಕೊಡ್ತಾರೆ, ಹಿಂದಿ ಹಾಕ್ಕೊಡ್ತಾರೆ. ಅದು ಮೊದಲು ನೋಡ್ಬೇಕು. ನಾ ಎಲ್ಲ ಬರೋಕ್ಕೆ ಏನು ಹೇಳೋ ಉದ್ದೇಶ ಅಂದರೆ ಫಸ್ಟ್ ನಾವು ಚಲೋ ಇರ್ಬೇಕು, ಆಮೇಲೆ ಎಲ್ಲಾದ್ರೂ ನಾವು ಏನು ನಿಮ್ಮ ಪರವಾಗಿ ನಾವು ಏನು ಮಾಡ್ಬೋದು, ನಿಮ್ಮ ಪರವಾಗಿ ಏನು ಪ್ರಾಬ್ಲಮ್ ಆಗಲಿ, ಪೊಲಿಟಿಷಿಯನ್ ಇರಲಿ ಅಥವಾ ಆರ್ ಟಿ ಆಫೀಸರ್ ಇರಲಿ ಅಥವಾ ಏನು ಪ್ರಾಬ್ಲಮ್ ಇರಲಿ, ನಾವು ಸ್ವಲ್ಪ ಹೋಗಿ ನಿಮಗೆ ನಾವು ಏನು ಇದ್ದಾರೆ ನಿಮ್ಗೆಲ್ಲರಿಗೆ ಏನು ಬರ್ತೈತಿ ಅದು ನಿಮ್ಗೆಲ್ಲ ಎಷ್ಟು ಒಳ್ಳೇದಾಗ್ತೈತಿ ಕೆಲಸ ನಾವು ಮಾಡಿ ನಿಮಗೆ ಎಲ್ಲರಿಗೂ ಇದನ್ನು ಮಾಡಿದ್ರು. ಆದ್ರೆ ಬಟ್ ಏನೈತಿ ನಂದ ಹೇಳೋದು ಉದ್ದೇಶ ಏನಂದ್ರೆ, ಈಗ ಗಾಂಧಿ ಚೌಕ ಒಳಗೆ ಬಂದ ಬಸ್ ಸ್ಟಾಪ್ ಹತ್ರ ಬಸ್ ಯಾವ ನಿಂದ್ರಕ್ ತಯಾರಿಲ್ಲ. ಅದರಿಂದ ನಮ್ಮ ಆಟೋ ಚಾಲಕರಿಗೆ ಸೀಟ್ ಸಿಗ್ತಾ ಇಲ್ಲ. ಅದರಿಂದ ಇಲ್ಲಿ ಬಿಜಾಪುರ ಬರೀ ವಿಪರೀತವಾಗಿ ಇಂಪ್ರೂವ್ಮೆಂಟ್ ಇದು ಬಿಜಾಪುರ ರೋಡ್ ಮೇಂಟೆನೆನ್ಸ್ ಇಲ್ಲ, ರೋಡ್ ಸುದ್ದಿ ಡೆವಲಪ್ ಇಲ್ಲ. ಅಂತದಾಗ ಇಲ್ಲಿ ಆಟೋ ಚಾಲಕರ ಅದ್ರ ಮ್ಯಾಗ ಬಿಡ್ತಾರ ನಾವು, ಅದ್ರ ಮ್ಯಾಗ ಅವ್ರ ಜೀವನ ನಡೀತಾ ಐತೆ. ಅದರೊಳಗೆ ಅವ್ರದ್ದು ಎಲ್ಲ ಅವ್ರಿಗೂ ಸಂಘ ಇರ್ತೈತಿ, ಎಲ್ಲ ಲೋನ್ ಇರ್ತಾವ, ಗಾಡಿ ಮ್ಯಾಗ ಲೋನ್ ಇರ್ತೈತಿ. ಅದರಿಂದ ಬಹಳ ಅಂದ್ರೆ ಬಹಳ ತ್ರಾಸ ಆಗ್ತೈತಿ. ಫಸ್ಟ್ ಉದ್ದೇಶ ಏನಿದೆ ಅಂದ್ರೆ, ನಮ್ಗಲ್ಲಿ ಗಾಂಧಿ ಚೌಕದಾಗ ಬಸ್ ನಿಂತರ ಆಗ್ತೈತಿ, ಅದು ಬಸ್ಸಿಗೆ ಸ್ಟಾಪ್ ಮಾಡಿ ಬಸ್ ಸ್ಟಾಪ್ ಎಲ್ಲೇ ಐತಿ ಅಲ್ಲಿಂದ ಹೋಗ್ಬೇಕು. ಫಸ್ಟ್ ಡಿಸಿಷನ್ ಅದು ಮಾಡ್ಬೇಕು. ಮತ್ತ ಅಥವಾ ಬೇರೆ ಏನೈತಿ ಅಂದ್ರೆ ಪ್ರಾಬ್ಲಮ್, ಅದು ಆಟೋ ರಿಕ್ಷಾ ಅವ್ರಿಗೆ ನಾನು ಇದನ್ನ ಹೇಳ್ತೀನಿ ಅಂದ್ರೆ, ಅವರು ಗಾಂಧಿ ಚೌಕ್ ಒಳಗೆ ಟ್ರಾಫಿಕ್ ರೂಲ್ಸ್ ಎಲ್ಲ ಫಾಲೋ ಮಾಡ್ಬೇಕು. ನೀವು ಎಲ್ಲಿ ಬೇಕಾದ್ರೆ ನಿಂತ್ಕೊಬಾರ್ದು, ಬಿಡಬಾರ್ದು ಅಂತದ್ದು. ನೀವು ಎಲ್ಲರೂ ಕೂಡ ಆಗಿ ನೀವು ಎಲ್ಲರೂ ಒಕ್ಕಟ್ಟಾಗಿ ನೀವು ಚಲೋ ಇರಲಿ, ನಿಮ್ದು ಜೊತೆಯಲ್ಲಿ ನಾವು ಏನು ಬೇಕಾದ್ರೆ ನೀವು ಕೆಲಸ ಇದ್ದಾಗ ನಾವು ಮಾಡ್ಕೊಡ್ತೀವಿ ಅಥವಾ ಏನೂ ಇರಲಿ ನಾವು ನಿಮ್ಗೆ ಮಾಡ್ಕೊಡ್ತೀವಿ. ನಾನು ಮುಸ್ತಾಕ್ ಅಹಮದ್ ಪಟೇಲ್. ಎಲ್ಲರೂ ಫಂಕ್ಷನ್ಗೆ ಬಂದಿಸಿ ನಿಮ್ದು ಏನು ಉದ್ದೇಶ ಐತಿ ನೀವು ಅಲ್ಲೇ ಬಂದಿಸಿ ಸ್ವತಃ ಹೇಳ್ಬೇಕು. ಮಠಪತಿ ಸಾಹೇಬ್ ಅವರು ಬರಾಕತ್ತಾರ, ಅಧ್ಯಕ್ಷ ಅವರು, ಜಿಲ್ಲಾಧ್ಯಕ್ಷರವ, ಅವ್ರ ಜೊತೆಯಲ್ಲಿ ಮಾತಾಡಿಸಿ ನಿಮ್ದು ಏನು ಕಾರ್ಮಿಕ ಕಾರ್ಡ್ ಇದೆ ಅಥವಾ ಬೇರೆ ಏನು ಸ್ಕೀಮ್ ಅದಾವ ಎಲ್ಲರಿಗೂ ನಾವು ಎಲ್ಲ ಆಫೀಸರ್ ಮಂದಿಗೆ ಎಲ್ಲರಿಗೂ ಹೇಳಿ ಬಂದಿರು. ಅವ್ರ ಆಫೀಸರು ಎಲ್ಲ ಬರ್ತಾರ, ಅವ್ರ ಮುಖಾಂತರ ನೀವು ಎಲ್ಲರೂ ಕೂಡಿ ಮಾತಾಡ್ಬೇಕ. ನೀವು ಪದೇ ಹೇಳ್ತೀರಿ ಆಟೋ ಯೂನಿಯನ್ ಎಷ್ಟು ಅದಾವ ಬಿಜಾಪುರದಾಗ, ಅವ್ರೇನ್ ಮಾಡ್ತಾರ, ಇವ್ರು ಏನ್ ಮಾಡ್ತಾರ. ಆಟೋ ಯೂನಿಯನ್ ಶಕ್ತಿ ಅಂದ್ರೆ ಡ್ರಾಸ್. ನೀವು ಡ್ರಾಸ್ ನೀವು ಸರಿಯಾಗಿ ಬಂದಿಲ್ಲ ಅಂದ್ರೆ ಆಟೋ ಯೂನಿಯನ್ ನಿಮ್ಗೆ ಏನ್ ಹೆಲ್ಪ್ ಮಾಡ್ಬೇಕು. ನೀವು ಮೊದಲ ನಾವು ಎಲ್ಲರೂ ಕೂಡಿ ನಾವು ಚಲೋ ಇದ್ದರೆ ನಮ್ಗೆ ಎಲ್ಲರೂ ಹೆಲ್ಪ್ ಮಾಡ್ತಾರ. ಎಲ್ಲ ಪಾಲಿಟಿಕ್ಸ್ ಮಂದಿ ಇರಲಿ ಅಥವಾ ಆಫೀಸರ್ ಮಂದಿ ಇರಲಿ ಅಥವಾ ಯಾರು ಇರಲಿ ನಮ್ಗೆಲ್ಲರೂ ಹೆಲ್ಪ್ ಮಾಡ್ತಾರ ಅವರು. ಅದರ ಸಂಬಂಧ ನೀವು 6 ಗಂಟೆಗೆ 25 6 ಗಂಟೆಗೆ 3ನೇ ತಾರೀಕು 23 शाम में, आज ही शाम में, कल संडे 23 रविवार
23ನೇ ತಾರೀಕಿಗೆ 6 ಗಂಟೆಗೆ ಸಂಜೆ 6 ಗಂಟೆಗೆ ಎಲ್ಲ ಗಾಂಧಿ ಸರ್ಕಲ್ ಒಳಗೆ ಗೌರ್ಮೆಂಟ್ ಸ್ಕೂಲ್ ಹತ್ರ ಒಂದು ಫಂಕ್ಷನ್ ಇದೆ. ಆ ಫಂಕ್ಷನ್ ಎಲ್ಲರೂ ದಯವಿಟ್ಟು ಅಲ್ಲಿ ಬರಬೇಕು. ಎಷ್ಟು ಜನ ಏನು ಎಲ್ಲರೂ ಹೇಳಿವ್ರು ಸರ್ ನಾವು ಎಲ್ಲಾ ಕಡೆ ಕುರ್ತಿ ಟೇಷನ್ ಅಂತ ಆಗಲಿ ಬಿಜಾಪುರದಿಂದ ತಾಲೂಕಾದಿಂದ ಎಲ್ಲ ನಿಮ್ಮ ಎಲ್ಲ ತಾಲೂಕಲ್ಲಿ ಎಲ್ಲ ನಿಮ್ಮ ತಾಲೂಕು ಏನಿದೆ ಆಟೋ ಡ್ರೈವರ್ಗಳಿಗೆ ಆಮೇಲೆ ತಾಲೂಕು ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ನಿಮ್ಮ ಪ್ರೆಸ್ ಮುಖಾಂತರ ನಾವು ಕಳ್ಸಾಕ್ತೀವಿ. ಯಾಕಂದ್ರೆ ನಮ್ಮ ಹತ್ರ ಟೈಮ್ ಇಲ್ಲ ಅದು ಹೇಳ್ಬೇಕಂತ. ನಮ್ಮ ಟೋಟಲ್ 13 ತಾಲೂಕು ಆಗ್ತದೆ ನಮಗೆ. ಈಗ ನಿಮ್ಮ ಆಟೋ ಚಾಲಕರಿಗೆ ಲೈಸೆನ್ಸ್ ಇಲ್ಲ ಅಂತಂದ್ರೆ ಹೆಂಗೆ ಗೊತ್ತಾಯ್ತು ನಿಮ್ಗೆ ಲೈಸೆನ್ಸ್ ಇಲ್ಲ? ಮೊನ್ನೆ ನಮ್ಮ ಕಡೆ ಬಂದಿದ್ರು ಅವರು ಗಾಡಿ ಆಟೋ ಟ್ರಾಫಿಕ್ ಅವರು ಹಿಡಿದ ತಕ್ಷಣ ಅವಾಗ ನಮಗೆ ಗೊತ್ತಾಯ್ತು ಇವ್ರು ಲೈಸೆನ್ಸ್ ಇಲ್ಲ ಅಂತ. ಲೈಸೆನ್ಸ್ ಇಲ್ಲದ ಚಾಲಕರ ಹೆಂಗೆ ಸೇರಿಸ್ತಾರೆ ನಿಮ್ಮ ಸಂಘ? ನಾವು ಸರಿಕೊಂಡಿಲ್ಲ ನಾವು ಅವ್ರಿಗೆ ಹೇಳ್ಬಿಟ್ಟಿದ್ರು ನೀವು ಲೈಸೆನ್ಸ್ ಬರ್ತಾನೆ ನೀವು ಗಾಡಿ ನಡೆಸ್ತಾರೆ ನಿಮ್ಮ ಲೈಸೆನ್ಸ್ ನಾವು ಮೊದಲು ಮಾಡ್ಕೊಡ್ತೀವಿ ಅಂತ ಹೇಳಿ. ಏನು ಪ್ರಾಬ್ಲಮ್ ಇದ್ದಾರೆ ನಿಮ್ಗೆ ಗೌರ್ಮೆಂಟ್ ಖರ್ಚಲ್ಲಿ ನಾವು ನಿಮ್ಗೆ ಲೈಸೆನ್ಸ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಇವರು ಇನ್ನೂ ತನಕ ಲೈಸೆನ್ಸ್ ಮಾಡ್ಕೊಳ್ಳೋದು ಪ್ರತಿಯೊಬ್ಬರು 100% ನಾವು ನೋಡಿರೋ ಪ್ರಕಾರ ಪ್ರತಿದಿನ ಆಟೋ ಚಾಲಕರಿಗೆ ನಿಯಮಗಳು ಪಾಲಿಸೋದು ಗೊತ್ತಿಲ್ಲ. ಅದರ ಬಗ್ಗೆ ಏನಾದರೂ ತರಬೇತಿ ಅವರಿಗೆ ತಿಳಿಸಿ ಹೇಳುವಂತ ಕಾರ್ಯಕ್ರಮ ಏನಾದರೂ ಈ ಹಿಂದೆ ಮಾಡಿದೀರೋ ಅಥವಾ ಮುಂದೆ ಮಾಡೋದಾಗಿದೆ? ಫಂಕ್ಷನ್ದಾಗ ಅಡ್ರೆಸ್ ಮಾಡ್ಲಾಗ್ತದೆ ಸರ್. ಮತ್ತ ಮೊದಲು ನಾವು ಅವ್ರನ್ನ ಪದೇ ಪದೇ ಕರೆಕ್ಟೇಷನ್ ಎಲ್ಲ ಹೇಳಿದ್ವಿ ಸರ್. ಮೊದಲ ನಾವು ಫಾಲೋ ಮಾಡಬೇಕು. ಟ್ರಾಫಿಕ್ ಬಗ್ಗೆ ನಾವು ಹೇಳಿದ್ವಿ ಸರ್. ಟ್ರಾಫಿಕ್ ಆಗ್ಬಾರ್ದು ಗಾಂಧಿದಾಗ ನಮ್ಮಿಂದ ಬೇರೆ ಮಂದಿಗೆ ತೊಂದರೆ ಆಗ್ಬಾರ್ದು. ಬೇರೆ ಗಾಡಿ ಹೋಗಿರ್ತೈತ್ರಿ, ಬೇರೆ ಇದನ್ನ ಮಾಡ್ತಾರ, ಯಾರು ಪ್ಯಾಸೆಂಜರ್ ಮಾಡಿದ್ರೆ ಬ್ರೇಕ್ ಹಾಕ್ತಾರೆ, ಎಲ್ಲರೂ ಪುರಾವ ಮಾಡಲ್ಲ. ಈಗ ಹೊಸ ಹುಡುಗರು ಏನ್ ಬರಾಕ್ತಾವ ಕೆಲವು ಜನ ಅವ್ರು ಮಾಡ್ತಾರೆ. ಎಷ್ಟು ಹೇಳಿದ್ರು ಅವ್ರು ಕೇಳಾಗಿಲ್ಲ. ನಾವು ಹೋಗಿ ಸ್ವಂತ ಹೋಗಿ ನಿಂತಲ್ಲಿ ಹಿಡಿಯೋದು ಅವ್ರಿಗೆ. ನೀವು ಹಿಂಗೆ ಮಾಡಕ್ ಹೋಗ್ಬೇಡ್ರಿ, ನೀವು ಒಬ್ರು ಮಾಡ್ತೀರಿ ಎಲ್ಲಾದ್ರೂ ಹೆಸರು ಕೆಡ್ತೈತಿ. ಏನಾಗ್ತದ ನಾವು ನೋಡಿದ ಪ್ರಕಾರ ಆಟೋ ಕೊಂಡು ಹೊಡಿರ್ತಾರ, ಯಾವುದೋ ಒಂದು ನಿಮ್ಗೆ ಸಿಗೋದ 50 ರೂಪಾಯಿ ಕೋಟಿ ಗಂಟೆಗೆ ಸಿಗೋಲ್ಲ, 50 ರೂಪಾಯಿ ಆಸೆಗಾಗಿ ಸಡನ್ಲಿ ಕಟ್ಟೋದು ನಾವು. ಅದ್ರ ಬಗ್ಗೆ ನಾವು ಅದು ಏನಾಗ್ತದ ಹಿಂದೆ ಹೊಂಟ ಬಿಡೋ ಅಂತ ಹೇಳಿ ನಾನು ಮರ್ತು ಹೊಂಟಿರ್ತೀನಿ. ನೀವು ಸಡನ್ಲಿ ಬ್ರೇಕ್ ಮಾಡೋದು, ಸಡನ್ಲಿ ಬೆಳಕು ತಗೊಳ್ಳೋದು, ಸಡನ್ಲಿ ಬೆಳಕು ತಗೊಳ್ಳೋದ್ರಿಂದ ನಿಮ್ಮ ಆಟೋ ಮಾಲೀಕರಿಗೂ ಹಾನಿ, ಅವ್ರಿಗೆ ಇನ್ಶೂರೆನ್ಸ್ ಇರ್ತದೆ ಬಂದ್ಬಿಟ್ಟು ನಿಮ್ಗೆ ಏನಾದ್ರು ಅದರ ಕೊಟ್ಟವ್ರಿಗೆ ಏನಾರ ಆದ್ರ ಅಥವಾ ಏನೋ ಗೊತ್ತಲ್ಲ ಯಾವುದೋ ಹೊಂಟಿರ್ತಾರೆ ಅವ್ರಿಗೂ ಏನಾರ ಇದು ಹಾನಿ ಇದೆ ಅಂತ ನೀವು ಇವ್ರಿಗೆ ಯಾರು ಬುದ್ಧಿ ಹೇಳೋದು, ಯಾವಾಗ ನೀವು ಸುಧಾರಿಸೋರು. ಯಾಕಂದ್ರೆ ನಾನು ನೋಡ್ತಾನೆ ಇದ್ದೀನಿ, 15 years ಇಂದ ನೋಡ್ತಾ ಇದ್ದೀನಿ ಆಟೋ ಜಾಸ್ತಿ ಆಗ್ತಾ ಇದೆ. ಆಟೋ ಎಷ್ಟಿದೆ ಟೋಟಲ್ ಬಿಜಾಪುರದಲ್ಲಿ? 12,000 ಮೇಲೆ 12,000 ಜನ ಆಟೋ, 12,000 ಆಟೋಗಳಿದ್ದಾವೆ. ಅಂದ್ರೆ ಮಿನಿಮಮ್ ಒಂದು 15,000 ಜನ ಚಾಲಕರು ಇರ್ಬೋದಾ? ಚಾಲಕರಿಗೆ ನೀವು ತಿಂಗಳಿಗೆ 1,000 ಮಂದಿಗೆ ನೀವು ಟ್ರೈನಿಂಗ್ ಕೊಟ್ಟಿದ್ರೆ ಅವ್ರು ತಿಳ್ಕೊತಿದ್ರು, ಅವ್ರ ವರ್ತನೆ, ಅವರ ನಡವಳಿಕೆಗಳು, ಅವರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡೋದು, ಇದನ್ನೆಲ್ಲ ನೀವು ಯಾವಾಗ ಟ್ರೈನಿಂಗ್ ಕೊಟ್ಟು ಸುಧಾರಿಸ್ತೀರಿ. ವಿಜಯಪುರದ ಆಟೋದವರು ಅಂತಂದ್ರೆ ಹೆಮ್ಮೆ ಪಡುವಂತ ಕೆಲಸ ನೀವು ಯಾವಾಗ ಮಾಡ್ತೀರಿ? ಯಾಕಂದ್ರೆ ಇದು ನಮ್ಮ ಟೂರಿಸಂ ಪ್ಲೇಸ್ ಇದು. ಯಾಕಂದ್ರೆ ಎಲ್ಲರೂ ಬಂದವರು ನಮ್ಮ ಆಟೋದ ಮೇಲೆ ಫೋಕಸ್ ಕೊಡ್ತಾರೆ ಚೆನ್ನಾಗಿ. ಅದರ ಸಲುವಾಗಿ ಏನಿದೆ, ಈಗ ನಾಲ್ಕು ಮಂತ್ ನಮ್ಮ ರಂಗಗಳಿದೆ. ರಂಗನ ನಂತರ ನಾವು ನಾವು ಪ್ರತಿ ತಿಂಗಳ ಡಬಲ್ ಡ್ರೈವರ್ ಆಗಲಿ ಅಥವಾ ನಮ್ಮ ಆಶ್ರಮ ಏನಾಗ್ತೈತಿ ಎಲ್ಲ ಡ್ರೈವರ್ ಕಳಿಸ್ಕೊಂಡು ಪ್ರತಿ ತಿಂಗಳ ಎಷ್ಟು ಡ್ರೈವರ್ ಬರ್ತಾರೆ ಅಷ್ಟು ಡ್ರೈವರ್ಗೆ ಏನೋ ಟ್ರಾಫಿಕ್ ನಿಯಮ್ಸ್, ಆಮೇಲೆ ಅವ್ರಿಗೆ ಏನು ಬಗ್ಗೆ ಅವ್ರ ಮಗದ ನಮ್ದು ಏನಿದೆ 5 ಕಂಡೀಷನ್ಸ್, 5 ಇದು ಅಂದರೆ ಒಂದು ಯೂನಿಫಾರ್ಮ್, ಒಂದು ಲೈಸೆನ್ಸ್, ಆಮೇಲೆ ಇನ್ಶೂರೆನ್ಸ್, ಪರ್ಮಿಟ್, ಆಮೇಲೆ ಫಿಟ್ನೆಸ್. ಮೊದಲು ಇವು ನಮ್ಗೆ ಸರಿಯಾಗಿರ್ಬೇಕು. ನಾವು ಎಲ್ಲ ನಮ್ಮ ಡ್ರೈವರ್ಗಳಿಂದ ಟ್ರೈನಿಂಗ್ ಕೊಡ್ತಾ ಇದ್ದೇವೆ. ಈಗ ನೆಕ್ಸ್ಟ್ ಮಂತ್ ನಮ್ಮ 12 ತಿಂಗಳ ನಾವು ಸ್ಟಾರ್ಟ್ ಮಾಡ್ತೀವಿ. ತಗೊಳ್ಳೋದವರು ಬರಲಿಲ್ಲ, ಬರಂಗಿಲ್ಲ, ಏನಾದ್ರು ಫೀಸ್ ಇರ್ತೀವಿ. ಫೀಸ್ ಏನು ಎಲ್ಲ ಪ್ರೀತಿಯಿಂದ ಹೇಳ್ಬೇಕಾಗ್ತದೆ ಸರ್. ನಾವು ಚಾಲಕರಿಗೆ ನಾವು ಜೋರ್ ಜಬ್ಬಲಿಗೆ ಕೆಳಗೆ ಬರಂಗಿಲ್ಲ. ಎಲ್ಲ ಡ್ರೈವರ್ಗಳಿಗೆ ನಾವು ಪ್ರೀತಿಯಿಂದ ಹೇಳ್ಬೇಕ, ಪ್ರೀತಿಯಿಂದ ತಿಳಿಸ್ಬೇಕ. ಈ ರೀತಿದ್ದು ನಾವು ಹೊಡೆದು ಹೇಳತ್ತಲ್ಲ, ತಿಳುವಳಿಕೆ ಪರಿಶೀಲನೆ ಮಾಡಿರೋದನ್ನ. ಅದೇ ಯಾಕಂದ್ರೆ ಸರ್ ಇವಾಗ ಎಷ್ಟು ಯಾಕೆ ಗೊತ್ತಾ, ಈಗ ಸಾಲಿ ಕಲಿಲಾರ್ದವರು, ಅರ್ಧಕ್ಕೆ ದಂಡ ಯಾವ ನಡ್ಲಾರ್ದವರು, ನೌಕರಿ ಹತ್ತಲಾರ್ದವರು ಸೇರಿ ಲಾಸ್ಟಿಗೆ ಬಂದು ಡ್ರೈವರ್ ಆಗ್ಯಾರ. ಒಂದು ಫ್ಯಾಕ್ಟ್ರಿ ಇಲ್ಲ, ಒಂದು ಕಾರ್ಖಾನೆ ಇಲ್ಲ. ಮಾಡಿದ್ರೆ ಸೆಂಟ್ರಿಂಗ್ ಕೆಲಸ ಮಾಡ್ಬೇಕು, ಇಲ್ಲ ಗೌಂಡಿ ಕೆಲಸ ಮಾಡ್ಬೇಕು, ಇಲ್ಲಾಂದ್ರೆ ಆಟೋ ತಗೊಳ್ಬೇಕು.
ಏನು ಮಾಡಲಿಲ್ಲ ಅಂತಂದ್ರೆ ನೀವು ಒಂದು ಆಟೋ ಪಡಿಸಿ ಕೈ ಬಿಟ್ಬಿಟ್ರೆ ಮುಗಿದೋಯ್ತು ಅನ್ನೋ ಮಟ್ಟಕ್ಕೆ ಆಗಿದೆ. ಹೌದಾ ಎಲ್ಲ ಅನ್ನೋದೇನಂದ್ರೆ ಆಟೋ ಚಾಲಕರು ನೀವು ಏನು ಕೆಲಸ ಮಾಡ್ತೀರಿ, ಸಂಘಗಳು ಯಾವಾಗ ಉದ್ದಾರಾಗಬೇಕು, ಆ ಸಂಘಗಳು ಕಂಟಿನ್ಯೂಟಿಯಾಗಿ ನಿಮ್ಮ ವರ್ತನೆಗಳನ್ನು ಬದಲಾಯಿಸಿ ಅವರಿಗೆ ಸರಿಯಾದ ಮಾರ್ಗದರ್ಶನದಲ್ಲಿ ಹೋಗುವಂತ ಕೆಲಸ ಆದಾಗ ಮಾತ್ರ ನಿಮ್ಮ ಸಂಘಕ್ಕೆ ವ್ಯಾಲ್ಯೂ ಇರುತ್ತೆ. ಅದೇ ಸರ್, ಆದ ಕಾರಣಕ್ಕಾಗಿ ನಾವು ಉತ್ತರ ಕರ್ನಾಟಕ ಸಂಘೇನಿದೆ ಸರ್, ಅದರಲ್ಲಿ ನಾವು ಸೇರ್ಪಡೆ ಆಗಿದ್ದೇವೆ. ಯಾಕಂದ್ರೆ ನಮ್ಗೆ ಈಗಾಗಲೂ ಒಂದು 10-12 ಯೂನಿಯನ್ ಅದಾವು, ಯಾವ ಈ ಥರ ಕೆಲಸ ಆಗಿಲ್ಲ, ಇನ್ನೂವರೆಗೆ ಈ ಥರ ಕೆಲಸ ಆಗಿಲ್ಲ. ಆಮೇಲೆ ಎಲ್ಲ ಡ್ರೈವರ್ಗಳು ಏನಿದೆ, ಯಾರು ಯೂನಿಯನ್ದವ್ರು ಏನು ಕೆಲಸ ಮಾಡ್ತಾರೆ, ಏನು ನಮ್ಮ ಮಾಡ್ತಾನೆ ಹೆಂಗೆ ಮಾಡ್ತಾರೆ ಆ ಥರ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾವು ಇದು ಒಂದು ಫಂಕ್ಷನ್ ಮಾಡಿ ನಾವು ಉದ್ಘಾಟನಾ ಸಮಾರಂಭ ಮಾಡಿ ಈಗ ನಮ್ಮ ಉತ್ತರ ಕರ್ನಾಟಕ ಆಟೋ ಸಂಘ ಚಾಲಕ ಏನಿದೆ ಅದರಲ್ಲಿ ನಾವು ಸೇರ್ಪಡೆ ಮಾಡಿಕೊಂಡು ಇವಾಗ ನಾವು ಎಲ್ಲ ನಮ್ಮ ಆಟೋದ ಅಭಿವೃದ್ಧಿ ಸಲುವಾಗಿ ನಾವು ಈ ಕೆಲಸ ಮಾಡ್ತಾ ಇದ್ದೀವಿ. ಈಗ ನಾವು ನೆಕ್ಸ್ಟ್ ಮಂತ್ದಿಂದ ಏನಿದೆ ಧಾರವಾಡ ಗ್ರಾಂಡು ಅಥವಾ ಆಶ್ರಮದಲ್ಲಿ ಎಲ್ಲರ ಕರೆದ್ರಿಂದ ಆರ್ ಟಿ ಒ ಸಾಹೇಬರಿಗೆ, ನಮ್ಮ ಅಡಿಷನಲ್ ಎಸ್ ಪಿ ಸಾಹೇಬರಿಗೆ, ಆಮೇಲೆ ನಮ್ಮ ಟ್ರಾಫಿಕ್ ಇವ್ರ ಕರೆಸಿದ್ದು ನಾವು ಒಂದು ಸ್ವಲ್ಪ ಇದು ತಿಳುವಳಿಕೆ ಹೇಳ್ತೀವಿ. ಈಗ 23ನೇ ತಾರೀಕು ನೀವು ಏನು ಹಾಂ ಆಟೋ ತೊಗೊಂಡ್ಬರ್ಬೇಕು ಅಥವಾ ಇಲ್ಲ, ಎಲ್ಲ ಆಟೋದಲ್ಲಿ ದರ್ಬಾರ್ ಗ್ರೌಂಡ್ ನಲ್ಲಿ ಅಲ್ಲಿ ಸ್ಟ್ಯಾಂಡ್ ಕೊಟ್ಟಿದ್ದೇವೆ, ಅಲ್ಲಿ ಆಟೋ ಪಾರ್ಕ್ ಮಾಡಿ ಇಲ್ಲಿ ನಮ್ಮ ಫಂಕ್ಷನ್ ಮಾಡಬೇಕು. ಯಾಕಂದ್ರೆ ನಾವು ಆಟೋ ತಗೊಂಡ್ ಬಂದ್ರಲ್ಲಿ ಟ್ರಾಫಿಕ್ ಹೆಚ್ಚಾಗ್ತದೆ, ಯಾರಿಗೆ ತೊಂದರೆ ಆಗಬಾರ್ದು. ಈ ಕಾರ್ಯಕ್ರಮದಲ್ಲಿ ನಮ್ಮ ಶ್ರೀ ಶ್ರೀಗೌಡ ಸಾಹೇಬರು MLC ವಿಜಯಪುರ ಭಾಗವತ ಅವ್ರು ಬರ್ತಾ ಇದ್ದಾರೆ, ಆಮೇಲೆ ಆರ್ ಟಿ ಒ ಸಾಹೇಬರು ಬರ್ತಾ ಇದ್ದಾರೆ, ಇವರು ಮತ್ತು SP ಸಾಹೇಬರು ಬರ್ತಾ ಇದ್ದಾರೆ, ಅಡಿಷನಲ್ SP ಸಾಹೇಬರು ಜಮೀರ್ ಬದಿ ಸಾಹೇಬರು ಬರ್ತಾ ಇದ್ದಾರೆ, ಅಮೀರ್ ಮಿಶ್ರ ಸಾಹೇಬರು ಬರ್ತಾ ಇದ್ದಾರೆ, ಆಮೇಲೆ ವಿನೋದ್ ದಾಸ್ ಅವರು, ಜಾಫರಂಗಿ ಅವರು ಮತ್ತು MLA ಅವರು ಸಿಟಿ MLA ಭೇಟಿಯಾಗಿ ಯಾಕೆ ನಿಮ್ಮ ಟೆನ್ಷನ್ ಇಲ್ಲ, ಏನು ಅವ್ರ ಟೆನ್ಷನ್ ಸಿಟಿ ಅವರೆಲ್ಲ ನಿಮ್ಗೆ ಹೇಳಿ ಸರ್, ಅವ್ರ ಇದ್ದಿಲ್ಲ ಅಂದ್ರೆ ಯಾವ ಥರ ಫೋನ್ ಮಾಡಿ ಇದ್ದಿದ್ದು ಅಲ್ಲಿ ಫೋನ್ ಮಾಡಿದ್ರೆ ಕೇಳೋದಲ್ಲ, ಆಫೀಸ್ಗೆ ಹೋಗಿ ನೀವು ಆಮಂತ್ರಣ ಕೊಟ್ಟು ಬರ್ಬೇಕು, ಅವ್ರು ಬರ್ತಾರೆ ಬಿಡ್ತಾರೆ ಅವ್ರಿಗೆ ಬಿಟ್ಟಿದ್ದು. ನೀವು ಎಲ್ಲರನ್ನ ಸರಿಯಾದ ಇದರಲ್ಲಿ ನೋಡ್ಕೋಬೇಕಾದ್ರೆ ನಿಮ್ಮ ಧರ್ಮ ರಾಷ್ಟ್ರದಾಗ ಏನು ಇದು ಮಾಡ್ತಾರೆ ಕಟ್ ಮಾಡೋದಲ್ಲ ಹೇಳ್ರಿ.